ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ಸರ್ಕಾರದ ಬೊಕ್ಕಸಕ್ಕೆ ಸೇರ್ಬೇಕಾಗಿರೋ ಹಣವನ್ನು ಅರ್ಚಕರು ತಮ್ಮ ಮನೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಅಫೆನ್ಸ್. ಇದು ಕ್ರಿಮಿನಲ್ ಅಫೆನ್ಸ್. ಇದು ಎಲ್ಲಿಂದ ಯಾವಾಗಿಂದ ಹಿಂಗೆ ನಡೀತಾ ಇದೆ, ಹೇಗೆ ಗಮನಕ್ಕೆ ಬಂತು, ಸದ್ಯ ಯಾರ ಮೇಲಾದ್ರೂ ಎಫ್ಐಆರ್ ಆಗಿದೆಯಾ, ಡೀಟೇಲ್ಸ್ ಏನಿದೆ? ವಿದ್ಯಾ, ಏನು ಬಳ್ಳಾರಿಯ ಕನಕದುರ್ಗಮ್ಮ ದೇವಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಜನ ಇಲ್ಲಿಗೆ ಆಗಮಿಸ್ತಾರೆ. ಅದರ ಜೊತೆಗೆ ಕರ್ನಾಟಕ, ಆಂಧ್ರ, ತಮಿಳುನಾಡು ಭಾಗದಿಂದಲೂ ಕೂಡ ಸಾಕಷ್ಟು ಭಕ್ತರು ಈ ಒಂದು ದೇವಾಲಯಕ್ಕೆ ಬರ್ತಾರೆ. ಅದರಲ್ಲೂ ಪ್ರತಿ ತಿಂಗಳು ಏನಿಲ್ಲ ಅಂತಂದ್ರು ಕೆಜಿಗಟ್ಟಲೆ ಬಂಗಾರ ಮತ್ತು ಬೆಳ್ಳಿ ದೇವಸ್ಥಾನಕ್ಕೆ ಭಕ್ತರು ಕಾಣಿಕೆ ರೂಪದಲ್ಲೇ ಕೊಡ್ತಾರೆ. ಅದರ ಜೊತೆಗೆ ಸುಮಾರು 100 ಸೀರೆಗಳು ಕೂಡ ಕನಕದುರ್ಗಮ್ಮ ದೇವಾಲಯಕ್ಕೆ ಬರ್ತಕ್ಕಂಥದ್ದು. ಆದ್ರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಕನಕದುರ್ಗಮ್ಮ ದೇವಾಲಯಕ್ಕೆ ಬರ್ತಕ್ಕಂಥ ಸೀರೆ ಮತ್ತು ಆಭರಣಗಳು ತಮ್ಮ ಮನೆಗೆ ಅರ್ಚಕರು ಒಯ್ತಾರೆ ಅಂತಕ್ಕಂಥ ಆರೋಪವಿತ್ತು. ಸೊ ಈ ನಿಟ್ಟಿನಲ್ಲಿ ಏನೋ ಇಒ ಆಗಿ ಬಂದಿರತಕ್ಕಂತ ಹನುಮಂತಪ್ಪ ಅವರು ಕೆಲವೊಂದಿಷ್ಟು ಸಿಸಿ ಕ್ಯಾಮೆರಾಗಳ ವಿಜುವಲ್ಸ್ ಅನ್ನ ಆಧರಿಸಿ ಏನೋ ಅರ್ಚಕರು ತಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಆಭರಣಗಳು ಮತ್ತು ಸೀರೆ ಬೇರೆ ಬೇರೆ ವಸ್ತುಗಳನ್ನ ಏನ್ ತೆಗೆದುಕೊಂಡು ಹೋಗ್ತಿದ್ರು ಅದನ್ನ ದೇವಾಲಯದ ಆಡಳಿತ ಮಂಡಳಿ ಕಚೇರಿಗೆ ತಂದು ಒಪ್ಪಿಸ್ಬೇಕು ಅನ್ನುವಂತ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಸುಮಾರು 4 ಜನರ ಮೇಲೆ ಈಗ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಈಗ ಅರ್ಚಕರು 4 ಜನ ಅರ್ಚಕರಿದ್ದಾರೆ. ಅರ್ಚಕರು ತಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಮಾಲ್ ಏನಿದೆ ಅದರ ಜೊತೆಗೆ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅವುಗಳನ್ನ ತಂದು ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಈಗ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಅದರ ಜೊತೆಗೆ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳಿಗೆ ಕೆಲಸ ಮಾಡ್ಲಿಕ್ಕೆ ಅಡ್ಡಿಪಡಿಸ್ತಾರೆ ಅರ್ಚಕರು ಅನ್ನುವಂತ ಆರೋಪವನ್ನು ಕೂಡ ಅವರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ನೋಟಿಸ್ ಕೊಟ್ಟ 3 ದಿನಗಳ ಒಳಗಾಗಿ ಲಿಖಿತ ರೂಪದಲ್ಲಿ ಅವರು ಅದಕ್ಕೆ ಉತ್ತರ ಕೊಡದೆ ಹೋದ್ರೆ ಕ್ರಿಮಿನಲ್ ಮೊಕದ್ದಮೆ ಕೂಡ ನಾನು ಹೂಡ್ತೀನಿ ಅನ್ನುವಂತ ಎಚ್ಚರಿಕೆಯನ್ನು ಈಗಾಗಲೇ ಹನುಮಂತಪ್ಪ ಅವರು ಕೊಟ್ಟಿರ್ತಕ್ಕಂಥದ್ದು. ಸುಮಾರು ಲಕ್ಷಾಂತರ ಭಕ್ತರು ಬರ್ತಕ್ಕಂಥ ದೇವಾಲಯಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಇರ್ತಕ್ಕಂಥದ್ದು. ಎ ಕೆಟಗರಿಯಲ್ಲಿ ಬರ್ತಕ್ಕಂಥ ದೇವಸ್ಥಾನ ಕನಕದುರ್ಗಮ್ಮ ದೇವಸ್ಥಾನ. ಆದ್ರಿಂದ ಏನು ಅರ್ಚಕರ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಪಾರ ಪ್ರಮಾಣದ ಸರ್ಕಾರದ ಹಣ ಇದು ಪೋಲಾಗಿರ್ತಕ್ಕಂಥದ್ದು. ಸರ್ಕಾರದ ಹಣವನ್ನ ಸರ್ಕಾರಕ್ಕೆ ಸೇರ್ಬೇಕಾದಂತ ಏನು ಸಾಮಗ್ರಿಗಳಿದೆ ಮತ್ತು ಬೇರೆ ಬೇರೆ ವಸ್ತುಗಳೇನಿದೆ ಅದನ್ನ ತಂದು ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೋಟಿಸ್ ಕೂಡ ಗ್ಯಾರಂಟಿ ಟಿವಿಗೆ ಲಭ್ಯವಾಗಿರ್ತಕ್ಕಂಥದ್ದು ಮತ್ತು ಸಿಸಿ ಕ್ಯಾಮೆರಾಗಳಲ್ಲಿ ಅವರು ಏನು ಸಾಮಗ್ರಿಗಳು, ಸೀರೆ, ಆಭರಣಗಳು ಒಯ್ತಕ್ಕಂತ ದೃಶ್ಯವೂ ಕೂಡ ಈಗ ಸಿಸಿ ಕ್ಯಾಮೆರಾದ ಮೂಲಕ ಗ್ಯಾರಂಟಿ ಟಿವಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಮುಜರಾಯಿ ಇಲಾಖೆಗೆ ದೇವಸ್ಥಾನಗಳು ಸೇರುತ್ತೆ ಅಂದ್ರೆ ಒಂದು ಸಿಸಿ ಕ್ಯಾಮೆರಾ, ಮತ್ತೊಂದು ಸೆಕ್ಯೂರಿಟಿ, ಮತ್ತೊಂದು ಕ್ಲೋಸ್ ಮಾಡ್ಬೇಕಾದ್ರೆ ಇಂಥದ್ದೇ ಟೈಮ್ ಇವೆಲ್ಲವೂ ಇರುತ್ತೆ ಚೆಕ್ ಮಾಡುವಂಥದ್ದು. ಇದು ಯಾವುದು ಕೂಡ ದೇವಸ್ಥಾನದಲ್ಲಿ ಹಾಗಾದ್ರೆ ಇಲ್ಲಿ ತನಕ ಹಾಗೇ ಇಲ್ವಾ? ಖಂಡಿತವಾಗ್ಲೂ ದಿವ್ಯಾ, ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು. ಆದ್ರೆ ಯಾಕೆ ಅಧಿಕಾರಿಗಳು ಸುಮ್ಮನಿದ್ರು ಅಂತಕ್ಕಂಥದ್ದು ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಆದ್ರೆ ಈಗ ಬಂದಿರತಕ್ಕಂತ ಹನುಮಂತಪ್ಪ ಏನಿದ್ದಾರೆ ಪ್ರತಿಯೊಂದು ಕೂಡ ಕುಲಂಕುಷವಾಗಿ ಅದನ್ನ ಚೆಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಭಕ್ತರು ಏನು ಬರ್ತಾರೆ ಭಕ್ತರಿಂದ ನೇರವಾಗಿ ಹಣವನ್ನು ವಸೂಲಿ ಮಾಡ್ತಕ್ಕಂಥದ್ದು. ಆ ಹಣವನ್ನು ಕೂಡ ವಸೂಲಿ ಮಾಡೋದು ಬೇಡ, ರಸೀದಿಯನ್ನ ಕೊಟ್ಟು ಅವರಿಗೆ ಏನ್ ಸೇವೆ ಬೇಕು ಸೇವೆ ಮಾಡಿಸಿ ಅನ್ನುವಂತ ನಿಟ್ಟಿನಲ್ಲಿ ಹನುಮಂತಪ್ಪ ಅವರು ಪದೇ ಪದೇ ಹೇಳ್ತಾ ಇದ್ರು ಅನ್ನುವಂತ ಮಾಹಿತಿಗಳು ತಿದ್ದು ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಅರ್ಚಕರು ಯಾವುದಕ್ಕೂ ಸೊಪ್ಪು ಹಾಕದೇ ಇದ್ದಾಗ ಅವ್ರ ವಿರುದ್ಧ ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈಗ ಪೊಲೀಸ್ ಠಾಣೆ ಮೆಟ್ಲೆ ಇರ್ತಕ್ಕಂತ ಒಂದು ಸರದಿ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಇನ್ನೂ ಸಾಕಷ್ಟು ಜನ ಅಂದ್ರೆ ಈ ಹಿಂದೆ ಇದ್ದಂತ ಅರ್ಚಕರು ಕೂಡ ಹೀಗೆ ತೆಗೆದುಕೊಂಡೇ ಹೋಗಿದ್ದಾರೆ. ಅವುಗಳನ್ನು ಕೂಡ ತಂದು ಕೊಡಬೇಕು ಅನ್ನುವಂತ ಕೂಗು ಇರ್ತಕ್ಕಂಥದ್ದು. ಅವೆಲ್ಲವನ್ನ ಮುಜರಾಯಿ ಇಲಾಖೆ ಯಾವ ರೀತಿ ನಿಭಾಯಿಸ್ತಿದೆ ಅಂತಕ್ಕಂಥದ್ದು ತೀವ್ರ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ವಿದ್ಯಾ, ಓಕೆ, ಧನ್ಯವಾದ ವೆಂಕಟೇಶ್ ಡೀಟೇಲ್ಸ್ಗೆ. ಇದೊಂದು ರೀತಿ ದೇವರಿಗೆ ಮೋಸ ಮಾಡ್ದಂಗೆ, ಸರ್ಕಾರಕ್ಕೆ ಅಂತಲ್ಲ. ಸರ್ಕಾರ ಅಂದ್ರೆ ಮುಜರಾಯಿ ಇಲಾಖೆ ಅಂಡರ್ನಲ್ಲಿ ದೇಗುಲಗಳು ಬರುತ್ತೆ ಅಂದ್ರೆ ಅದರ ಮೇಂಟೆನೆನ್ಸ್ ಸರ್ಕಾರ ಮಾಡ್ತಾ ಇರುತ್ತೆ. ಆಮೇಲೆ ನೀವು ಅಲ್ಲಿ ಏನೇ ಒಂದು ಚಿಕ್ಕ ಪುಟ್ಟ ಅರ್ಚನೆ ಮಾಡಿಸಿದ್ರು ಕೂಡ ರಶೀದಿ ಅಂತ ತಗೊಳ್ಬೇಕು. ಆ ಹಣ ಪೂರ್ತಿ ಸರ್ಕಾರ ಅಂದರೆ ಮುಜರಾಯಿ ಇಲಾಖೆಗೆ ಸೇರ್ಕೊಳ್ಬೇಕು. ನೀವೇನಾದರೂ ಹರಕೆ ಹಾಕ್ತೀರಿ, ಹುಂಡಿಗೆ ಹಾಕಬೇಕು. ಚಿನ್ನ ಬೆಳ್ಳಿಗ ಹೆಣ್ಣು ದೇವರ ದೇಗುಲ ಆಗಿರೋದ್ರಿಂದ ಸಾಮಾನ್ಯವಾಗಿ ಹೆಣ್ಮಕ್ಳು ಮಕ್ಕಳಾಗಿಲ್ಲ ಅಂದರೆ ಅಥವಾ ಇನ್ನೇನೋ ಸಮಸ್ಯೆ ಇದ್ದರೆ ಇಂಥವರೆಲ್ಲರೂ ಕೂಡ ಹರಕೆ ಕಟ್ಕೊಂಡಿರ್ತಾರೆ, ನನ್ನ ಸಂಸಾರ ಚೆನ್ನಾಗಾಗಲಿ, ಸರಿಯಾಗಲಿ, ಹೀಗೆ ಇದು ಸರಿ ಮಾಡಿಕೊಟ್ರೆ ನಾನು ಬಂದು ಇಂಥ ಹರಕೆ ತೀರಿಸ್ತೀನಮ್ಮ ಅಂತ ಕೇಳ್ಕೊಂಡು ಹೋಗಿರ್ತಾರೆ. ಅವ್ರು ಬಂದು ಹರಕೆ ತೀರಿಸಿದ್ದೆಲ್ಲವೂ ಕೂಡ ಅರ್ಚಕರು ಮನೆ ಮೇಲೆ ಮನೆ ಕಟ್ಕೊಳ್ಳೋದು, ಒಡವೆನೆಲ್ಲ ತಗೊಂಡೋಗಿ ಅವರ ಹೆಂಡತಿ ಕೈಲಿ ಒಪ್ಸೋದು ಅಥವಾ ನಿಮ್ಮ ಬೀರೊಳಗೆ ಇಟ್ಬಿಟ್ರೆ ಸರ್ಕಾರಕ್ಕೆ ಅನ್ಯಾಯ ಮಾಡ್ದಂಗೆ. ಇದು ಸರ್ಕಾರಕ್ಕೆ ಮಾಡಿದ ದ್ರೋಹ ಅಷ್ಟೇ, ಇನ್ನೇನು ಅಲ್ಲ. ಇದು ಕೂಡ ಕ್ರಿಮಿನಲ್ ಅಫೆನ್ಸೇ ಆಗುತ್ತೆ. ಈಗ ಉತ್ತರ ಕೊಡ್ಬೇಕು ಅವರು. ಎಲ್ಲಿ ತನಕ ಏನೇನು ತಗೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ವಲ್ಲ. ಸಿಸಿ ಕ್ಯಾಮ್ರಾದಲ್ಲಿ ಸಿಗ್ಬೋದು. ಮೂಟೆನೇ ಹೊತ್ಕೊಂಡೋದ್ರೆ ಆ ಮೂಟೆ ಒಳಗೆ ಏನಿತ್ತು? ಈ ದವಸ ಧಾನ್ಯ ಅಂದರೆ ಒಂದು ಹಂತ ಬಿಡಿ. ಚಿನ್ನ ಬೆಳ್ಳಿ ಎಲ್ಲ ಕೆಲವೊಬ್ರು ಓಲೆ ಮಾಡಿಸ್ಕೊಡ್ತೀನಿ ಅಂತನೋ, ಮೂಗುತಿ ಮಾಡಿಸ್ಕೊಡ್ತೀನಿ ಅಂತನೋ, ಬೆಳ್ಳಿ ಪಾತ್ರೆ ಪಗಡು ಮಾಡಿಸ್ಕೊಡ್ತೀನಿ ಅಂತನೋ ಹರಕೆ ಹೊತ್ಕೊಂಡಿರ್ತಾರೆ. ಇವೆಲ್ಲವೂ ಈಗ ಅವ್ರ ಮನೆ ಪಾಲಾಗಿದೆ, ಅರ್ಚಕರ ಮನೆ ಪಾಲಾಗಿದೆ. ಎಷ್ಟು ದಿನದಿಂದ ಈ ರೀತಿಯಾಗಿದೆ? ಲೆಕ್ಕಾಚಾರ ಯಾರು ಇಟ್ಟಿದ್ದಾರೆ? ಹಾಗಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ನಿದ್ರೆ ಮಾಡ್ತಾ ಇದ್ರಾ ಇಲ್ಲಿ ತನಕ?
ಸೇರಿದ ವಸ್ತುಗಳನ್ನು ಏನು ಅರ್ಚಕರು ಮನೆಗೆ ತಗೊಂಡೋಗಿದ್ರು ಅವೆಲ್ಲವೂ ಕೂಡ ವಾಪಸ್ ಕೊಡಬೇಕು ಮತ್ತು ಈ ನೋಟಿಸ್ಗೆ ಉತ್ತರ ಕೊಡಬೇಕು, ಇಲ್ಲಾಂದ್ರೆ ಕ್ರಿಮಿನಲ್ ಕೇಸ್ನ ದಾಖಲು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ನೋಟಿಸ್ನ ಕಾಪಿ ನಿಮ್ಮ ಗ್ಯಾರಂಟಿ ನ್ಯೂಸಿಗೆ ಸಿಕ್ಕಿದೆ. ಬಳ್ಳಾರಿಯ ಜನ ಮತ್ತು ಆ ದೇಗುಲಕ್ಕೆ ಇಲ್ಲಿ ತನಕ ನಡೆದುಕೊಂಡು ಬಂದಿದ್ದಂತಹ ಜನ ಈ ಸುದ್ದಿಯನ್ನು ನೀವು ಗಮನಿಸಲೇಬೇಕು. ಮುಜರಾಯಿ ಇಲಾಖೆ ಸಚಿವರುಗಳು ಗಮನಕ್ಕೆ ತಗೊಳ್ಳಿ, ಏನಾಗ್ತಾ ಇದೆ ನಿಮ್ಮ ಅಂಡರ್ನಲ್ಲಿ ಇರುವಂತಹ ಇಲಾಖೆ, ಕಂಟ್ರೋಲ್ ಇಲ್ವಾ? ಹಾಗಾದ್ರೆ ಸಹಜವಾಗಿ ಕಾಡುವಂತಹ ಪ್ರಶ್ನೆ. ಅಂಡ್ ಅಧಿಕಾರಿಗಳು ನೀವುಗಳು ಶಾಮೀಲಾಗಿದ್ದೀರಾ? ಅವ್ರು 50%, ನೀವು 50% ಅಂತ? ಇಲ್ಲಾಂದ್ರೆ ಇಲ್ಲಿ ತನಕ ದೋಖ ಹೇಗಾಗುತ್ತೆ? ಕೊಟ್ಟಿರೋ ನೋಟಿಸ್ನ ಪ್ರತಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಗಮನಿಸ್ತಾ ಇದ್ದೀರಿ. ಅರ್ಚಕರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಉತ್ತರ ಕೊಡ್ಬೇಕು. ಅವರು ಉತ್ತರ ಕೊಡ್ಲಿಲ್ಲ ಅಂದ್ರೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಏನಂತ ಉತ್ತರ ಕೊಡಬೇಕು? ಎಲ್ಲಿಂದ ಆರಂಭ ಮಾಡಿದಿರಿ ಈ ರೀತಿಯಾಗಿ ಮನೆಗೆ ಸಾಗಾಟ ಮಾಡೋದನ್ನ? ಎಷ್ಟು ತಗೊಂಡೋಗಿದ್ದೀರಿ? ಯಾಕೆ ತಗೊಂಡೋಗಿದ್ದೀರಿ? ದೇವಸ್ಥಾನದ ಕಾನೂನು ಕಟ್ಟಲೆಗಳು ನಿಮ್ಮ ಗಮನಕ್ಕೆ ಬಂದಿರಲಿಲ್ವಾ? ಯಾರು ಹೇಳ್ಕೊಟ್ರು? ನಿಮಗೆ ಕುಮ್ಮಕ್ಕೆ ಕೊಟ್ಟಿದ್ಯಾರು? ನೀವು ಹೆಂಗೆ ತಗೊಂಡು ಹೋಗ್ತಾ ಇದ್ರಿ ಮನೆಗೆ? ಅದನ್ನ ಚೆಕ್ ಮಾಡುವಂತಹ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಅವರು ನಿಮ್ಮ ಜೊತೆ ಶಾಮೀಲಾಗಿದ್ರಾ? ಎಷ್ಟು ತಗೊಂಡು ಹೋಗಿದ್ರಿ ಮನೆಗೆ? ಕೇವಲ ದವಸ ಧಾನ್ಯ ಮಾತ್ರನಾ? ಮತ್ತು ಈ ಅರ್ಚನೆ ಮಾಡಿಸ್ತೀವಿ ಅಂತ ಹಾಕುವ ಹಣ, ಕಾಣಿಕೆ ರೂಪದ ಹಣ, ಹರಕೆ ರೂಪದ ಒಡವೆಗಳು, ಇವೆಲ್ಲವೂ ನಿಮ್ಮ ಮನೆಯ ಬೀರನ್ನ ಎಷ್ಟು ದಿನದಿಂದ ಸೇರ್ತಾ ಇದೆ? ಇಂಥವಕ್ಕೆಲ್ಲ ಉತ್ತರ ಕೊಡಬೇಕಾಗತ್ತೆ.